ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ಇವತ್ತಿನ ಈ ಒಂದು ಟ್ಯುಟೋರಿಯಲಲ್ಲಿ ನೀವು ಕಲಿಯುವಂಥದ್ದು ಬಹಳಷ್ಟು ಇಂಪಾರ್ಟೆಂಟು. ಯಾಕೆ ಅಂತಂದರೆ ಇದೆಲ್ಲನೂ ಫ್ರೆಂಚ್ ನಾಟ್ಸಲ್ಲಿರುವಂಥ ವೇರಿಯೇಷನ್ಸ್ ಇವತ್ತು ನೀವು ಕಲಿತೀರಾ. ಹಾಗೆ ಸ್ಪೈಡರ್ ವೆಬ್ಬಲ್ಲಿರುವಂಥ 2 ವೆರೈಟಿಯನ್ನು, ಹಾಗೆ ಬುಲಿಯನ್ ನಾಟಲ್ಲಿ ಯಾವ ರೀತಿ ವೇರಿಯೇಷನ್ ನಾವು ಮಾಡ್ಕೋಬೋದು ಅನ್ನೋ ಡೀಟೇಲನ್ನು ಇವತ್ತಿನ ಈ ಕ್ಲಾಸಲ್ಲಿ ಕಲಿತಾ ಇದ್ದೀರಾ. ಆದ್ದರಿಂದ ಈ ಒಂದು ಇವತ್ತಿನ ಈ ವಿಡಿಯೋನು ಕೊನೆ ತನಕ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ಹೊಸಬ್ರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಆರಿ ಎಂಬ್ರಾಯ್ಡ್ರಿ ಕಲಿಯುವಂಥವ್ರು ಇದನ್ನು ನೀವು ಕಲ್ತ್ಕೊಂಡ್ರೆ ನಿಮಗೆ ಎರಡಕ್ಕೂ ಯೂಸ್ ಆಗುತ್ತೆ. ಹ್ಯಾಂಡ್ ಎಂಬ್ರಾಯ್ಡ್ರಿಗೂ ಹಾಗೆ ಆರಿ ಎಂಬ್ರಾಯ್ಡ್ರಿ ಡಿಸೈನಲ್ಲಿ ಕೂಡ ನೀವು ಈ ಒಂದು ಡಿಸೈನ್ಸ್ ಸ್ಟಿಚಸನ್ನು ಯೂಸ್ ಮಾಡ್ಕೋಬೋದು. ಬನ್ನಿ ತಡ ಮಾಡಿದ್ರೆ ಇವತ್ತಿನ ಈ ಕ್ಲಾಸಲ್ಲಿ ಈ ಎಲ್ಲ ವೇರಿಯೇಷನ್ಸು ಸ್ಟಿಚಸ್ ಹೇಗೆ ಹಾಕ್ಬೋದು, ಎಲ್ಲಿ ಯೂಸ್ ಮಾಡ್ಕೋಬೋದು ಅನ್ನೋ ಮಾಹಿತಿಯನ್ನು ನೋಡೋಣ. ಕೊನೆ ತನಕ ನೋಡಿ, ಮಧ್ಯದಲ್ಲಿ ಯಾರು ಸ್ಕಿಪ್ ಮಾಡಬೇಡಿ. ಬನ್ನಿ ಈಗ ಈ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಫ್ರೆಂಚ್ ನಾಟ್ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಈ ರೀತಿ ಜಸ್ಟ್ ನೀಡಲನ್ನು ತೊಗೊಂಬಂದಮೇಲೆ ಒಂದು ದಾರ ಏನಿದು ಈ ಕಡೆ ಇರಲಿ, ಒಂದು ರ್ಯಾಪ್ ಮಾಡಿ ಸ್ಟಾರ್ಟಿಂಗ್ ಎಲ್ಲಿಂದ ಬಂದಿತ್ತು ಅಲ್ಲಿಗೆ ಈ ರೀತಿ ಈ ದಾರ ಸ್ವಲ್ಪ ಟೈಟಾಗಿರಬೇಕು, ಕೆಳಗಡೆಯಿಂದ ಇಳ್ಕೋಬೇಕು. ಇದು ಸಿಂಗಲ್ ನಾನು ಸುತ್ತಿರೋ ಅಂಥದ್ದು. ಈಗ ನಾನೇನು ತೋರಿಸ್ತಾ ಇದ್ದೀನೋ ನೋಡಿ, ಜಸ್ಟ್ ಒಮ್ಮೆ ಸುತ್ತಿರೋದು, ಈ ದಾರ ಬಂದು ಟೈಟಾಗಿರಲಿ, ಮತ್ತೆ ಎಳ್ಕೋಬೇಕು ಈ ರೀತಿ ಕೆಳಗಡೆಯಿಂದ. ಈ ಫ್ರೆಂಚ್ ನಾಟನ್ನು ಇನ್ನೊಂದು ರೀತಿನೂ ಹಾಕ್ಬೋದು. ಅದು ಹೇಗೆ ಅಂತ ನಾನು ತೋರಿಸ್ತೀನಿ ನೋಡಿ. ಇದು ಸಿಂಗಲ್ ರ್ಯಾಪ್ ಮಾಡ್ತಾ ಇರೋದು, ಗಮನದಲ್ಲಿ ಇಟ್ಕೊಳ್ಳಿ. ಸಿಂಗಲ್ ಆಗಿ ಒಮ್ಮೆ ಅಂದರೆ ಜಸ್ಟ್ ಒಮ್ಮೆ ಸುತ್ತಿ ಈ ರೀತಿ ಹಾಕ್ತಾ ಇರೋದು, ಇದು ಸಿಂಗಲ್ ರ್ಯಾಪ್ ಮಾಡಿರೋದು. ಸಿಂಗಲ್ ರ್ಯಾಪಿಂದ ಈ ರೀತಿ ಬಂದಿದೆ. ಈಗ ಅದೇ ಸ್ಟಿಚ್ಚನ್ನೇ ನಾವು 2 ಬಾರಿ ಟ್ವೈಸ್ ಅಂದರೆ 2 ಸತಿ ಈ ರೀತಿ ಸುತ್ತಕೊಂಡು ನೀಡಲ್ಗೆ ಎಲ್ಲಿ ನೀಡಲ್ ಬಂದಿತ್ತೋ ಮೇಲೆ ಅಲ್ಲೇ ಇದನ್ನು ಈ ರೀತಿ ಮಾಡಬೇಕು. ಈ ಥ್ರೆಡ್ಡು ಸ್ವಲ್ಪ ಟೈಟಾಗಿ ಇಟ್ಕೋಬೇಕು. ಅಂದರೆ ನಾವು ಇಲ್ಲಿ 2 ಸಾರಿ ಸುತ್ತುತ್ತಾ ಇದ್ದೀವಿ ಅಷ್ಟೇ ಸ್ನೇಹಿತರೆ, ಡಿಫ್ರೆನ್ಸು. ಜಸ್ಟ್ ಇದು 1 2 ಮತ್ತು ಈ ಸ್ಟಾರ್ಟಿಂಗ್ ಸ್ಟಿಚ್ಗೂ ಹೋಗಬೇಕು. ಈ ಥ್ರೆಡ್ಡು ಈ ರೀತಿ ಟೈಟಾಗಿರಲಿ, ಸಾರಿ ಈ ರೀತಿಯಾಗಿ ಈ ರೀತಿ ಇದನ್ನು ಫ್ರೆಂಚ್ ನಾಟ್ ಅಂತ ಹೇಳೋದು. ಇದು ನೀವು ನಿಮಗೆ ಯಾವ ರೀತಿ ಬೇಕೋ ನಿಮ್ಮ ಪ್ರಾಜೆಕ್ಟ್ಗೆ ಥಿಕ್ನೆಸ್ ಜಾಸ್ತಿ ಬೇಕು ಅಂದಾಗ ಈ ರೀತಿ ಡಬಲ್ ರ್ಯಾಪ್ ಮಾಡ್ಕೊಳ್ಳಿ. ಥಿಕ್ನೆಸ್ ಜಾಸ್ತಿ ಬೇಡ ಅಥವಾ ಚಿಕ್ಕದಾಗಿ ಇಷ್ಟೇ ಸಾಕು ಅಂದರೆ ಸಿಂಗಲ್ ರ್ಯಾಪ್ ಮಾಡ್ಕೋಬೋದು. ಇದು ನಿಮಗೆ ನಿಮ್ಮ ಚಾಯ್ಸ್ ಅದು. ಆದರೆ 2 ರೀತಿ ಹಾಕೋದನ್ನು ಫ್ರೆಂಚ್ ನಾಟ್ ಅಂತಾನೆ ಹೇಳ್ತೀವಿ. ಥಿಕ್ನೆಸ್ ಸ್ವಲ್ಪ ವೇರಿಯೇಷನ್ಗೋಸ್ಕರ ಸಿಂಗಲ್ ಅಥವಾ ಡಬಲ್ ಸುತ್ತೋದು ಮಾಡಿಕೊಂಡ್ರೆ ಆಯಿತು. ನಾವು 3 ಬಾರಿ ಕೂಡ ಸುತ್ತಬಿಟ್ಟು ಈ ಒಂದು ಡಿಸೈನನ್ನು ಹಾಕ್ಬೋದು. ಇದೇ ರೀತಿ ಇದನ್ನು ಮುಗಿಸೋದು ಸ್ನೇಹಿತರೆ, ಜಸ್ಟ್ ಈ ರೀತಿ. ಇದು ಫ್ರೆಂಚ್ ನಾಟ್. ಈಗ ಇದರಲ್ಲಿ ಇನ್ನೊಂದು ವೇರಿಯೇಷನ್ ಇದೆ, ಅದು ಏನು ಅಂತಲೂ ತೋರಿಸ್ತೀನಿ. ಎಲ್ಲಿ ಬೇಕೋ ಅಲ್ಲಿ ಈ ರೀತಿ ಥ್ರೆಡ್ ತಗೊಂಡು ಜಸ್ಟ್ ಈ ರೀತಿ ನಾವು ಹೇಗೆ ಆಗಲೇ ಸುತ್ತಿದ್ವಲ್ಲ ಆ ರೀತಿ ಒಂದು 3 ಬಾರಿ ಸುತ್ಕೊಳ್ಳಿ. ಸ್ವಲ್ಪ ಈ ರೀತಿ ಲೆಂತಿ ಆಗಿರಲಿ, ತುಂಬ ಹತ್ತಿರ ಇರಬಾರ್ದು, ಥ್ರೆಡ್ ಸ್ವಲ್ಪ ಲೂಸ್ ಆಗಿರಲಿ. ಸ್ಟಾರ್ಟಿಂಗ್ ಎಲ್ಲಿ ಬಂದಿತ್ತು ಅಲ್ಲಿಗೆ ಇದನ್ನು ಈ ರೀತಿ ಹಾಕಿ, ಆ ಲೂಸ್ ಹಾಗೇ ಇರಲಿ. ಜಸ್ಟ್ ಈ ದಾರನ ತುಂಬ ಟೈಟಾಗಿ ಎಳೆಯೋದು ಬೇಡ, ಆ ಲೂಸ್ ಏನಿತ್ತು ಹಾಗೆ ಇಟ್ಬಿಟ್ಟು ಈಗ ಕೆಳಗಡೆಯಿಂದ ಥ್ರೆಡ್ಡನ್ನು ನಾನು ಎಳ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ರಿಂಗ್ ಫಾರ್ಮೇಷನ್ ಆಗಿದೆ ಅಂತ. ಇದನ್ನು ರಿಂಗ್ ನಾಟ್ ಅಥವಾ ಚಲ ವರ್ಕ್ ಅಂತ ಹೇಳೋದು ಸ್ನೇಹಿತರೆ. ಜಸ್ಟ್ ಇದನ್ನು ನಾವು ಈ ರೀತಿ ಬೇಕಾದ ಡಿಸ್ಟೆನ್ಸಲ್ಲಿ ಪಕ್ಕದಲ್ಲಿ ದೂರ ಬೇಕಾದರೂ ಹಾಕೋಬೋದು. ಇದೆಲ್ಲ ಫ್ಲವರ್ ಡಿಸೈನ್ಸ್ಗೆ ನಾವು ಯೂಸ್ ಮಾಡ್ಕೋಬೋದು. ನೋಡಿ ಈ ರೀತಿ ಸ್ವಲ್ಪ ಉದ್ದ ಇರಲಿ, ಮತ್ತು ಈ ರೀತಿ ಹಾಕ್ಬಿಟ್ಟು ನಾನು ಯಾವುದೂ ಎಲ್ಲಿನೂ ದಾರ ನೋಡಿ ಇದನ್ನು ಹಾಗೆ ಬಿಟ್ಟಿದ್ದೀನಿ, ನಾನೇನು ಟೈಟಾಗಿ ಹಿಡ್ಕೊಂಡಿಲ್ಲ. ಜಸ್ಟ್ ಕೆಳಗಡೆಯಿಂದ ನಾವು ಈ ಒಂದು ಥ್ರೆಡ್ ಏನಿದೆಯೋ ಅದನ್ನು ಎಳ್ಕೋಬೇಕು ಈ ರೀತಿ.
ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ರಿಂಗ್ ಫಾರ್ಮೇಷನ್ ಆಗ್ತಿದೆ ಅಂತ. ಇದನ್ನು ರಿಂಗ್ ನಾಟ್ ಅಂತ ಹೇಳೋದು. ಈ ಫ್ರೆಂಚ್ ನಾಟ್, ರಿಂಗ್ ನಾಟ್ ಕಂಪಲ್ಸರಿ ಎಲ್ಲ ಆರಿ ವರ್ಕ್ ಮಾಡುವಂಥವ್ರು ಕಂಪಲ್ಸರಿ ಕಲ್ತ್ಕೋಬೇಕು ಸ್ನೇಹಿತರೆ. ಇದು ಬಹಳ ಉಪಯುಕ್ತವಾದಂತಹ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ಯೂಸ್ಫುಲ್ ಆಗುತ್ತೆ ಈ ಸ್ಟಿಚ್ಗಳು. ಅದಕ್ಕೋಸ್ಕರ 3 ಬಾರಿ ಸರಿಯಾಗಿ ಸುತ್ಕೋಬೇಕು. ಈ ರೀತಿ ಇದೆ ಅಲ್ವಾ, 1 2 3 ಬಾರಿ ಸುತ್ತಕೊಂಡು ಜಸ್ಟ್ ಈ ರೀತಿ ಮಾಡಿ, ಆಮೇಲೆಯಿಂದ ಕೆಳಗಡೆಯಿಂದ ದಾರಾನ, ಅದು ಲೂಸ್ ಆಗಿರಲಿ, ಕೆಳಗಡೆ ದಾರಾನ ಎಳ್ಕೋಬೇಕು. ಎಷ್ಟು ಚೆನ್ನಾಗಿ ಅದು ಫಾರ್ಮೇಷನ್ ಆಗಿದೆ ಅಲ್ವಾ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಲ್ಲ, ಇದನ್ನು ರಿಂಗ್ ನಾಟ್ ಅಥವಾ ಚಲ್ಲ ವರ್ಕ್ ಅಂತ ಹೇಳೋದು. ಈ ರೀತಿ ನಾವು ಹೇಗೆ ಬೇಕೋ ಹಾಗೆ. ಈಗ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ಅಂತಂದರೆ ಪೋಲನ್ ಸ್ಟಿಚ್ ಅಂತ. ಜಸ್ಟ್ ಈ ರೀತಿ ನಾವು ಫ್ರೆಂಚ್ ನಾಟ್ಗೆ ಹೇಗೆ ಸುತ್ಕೋತೀವೋ ಹಾಗೆ ಈ ಒಂದು ಒಮ್ಮೆ ಈ ರೀತಿ ಸುತ್ಕೊಂಡಿದ್ದೀನಿ ನೋಡಿ. ಈ ರೀತಿ ಸ್ವಲ್ಪ ಉದ್ದ. ಆಗಲೇ ನಾವು ಫ್ರೆಂಚ್ ನಾಟ್ಗೆ ಏನು ಮಾಡಿದ್ವಿ, ಎಲ್ಲಿಂದ ನೀಡಲ್ ಬಂದಿತ್ತು ಅಲ್ಲಿಗೆ ನೀಡಲನ್ನು ಡೌನ್ವರ್ಡ್ಸ್ ಹೋಗಿತ್ತು. ಆದರೆ ಇಲ್ಲಿ ಏನು ಮಾಡ್ತೀವಿ, ಸ್ವಲ್ಪ ಉದ್ದ ತಗೊಂಡು ಒಮ್ಮೆ ಸಿಂಗಲ್ ರ್ಯಾಪ್ ಮಾಡಿದ್ದೀನಿ. ಡಿಸ್ಟೆನ್ಸಲ್ಲಿ ಜಸ್ಟು ಹೀಗೆ ಹಿಡ್ಕೊಂಡು ಹಾಕಿದ್ದೀನಿ. ಇದು ನೋಡಿ, ಸಿಂಗಲ್ ರ್ಯಾಪ್ ಮಾಡಿದಾಗ ನಿಮ್ಗೆ ಈ ರೀತಿ ಬಂದಿದೆ. ನಾನು ಅದನ್ನೇ ಇನ್ನು ಸ್ವಲ್ಪ ವೇರಿಯೇಷನ್ ಅಂದರೆ ಏನು ಅಂದರೆ, ಇದು ಲವಂಗ ಸ್ಟಿಚ್ ಅಂತ ನಾವು ಹೇಳ್ತೀವಲ್ಲ, ಅದೇ ಇದು. ಇದನ್ನೇ 1 2 ರ್ಯಾಪ್ ಮಾಡಿದ್ದೀನಿ ನೋಡಿ, ಇಲ್ಲಿ ಹೇಗೆ ಬಂದಿದೆ ಅಂತ. ಸ್ವಲ್ಪ ಈ ಒಂದು ಜಾಗ ಥಿಕ್ಕಾಗಿ ಬರುತ್ತೆ ಸ್ನೇಹಿತರೆ. ಸಿಂಗಲ್ಲು, ಇದು ಡಬಲ್ಲು. ಇನ್ನೂ ಒಂದು ನೋಡೋಣ, ಅದನ್ನೇ ಟ್ರಿಬಲ್ ಮಾಡಿ ಸುತ್ತೋಣ, ನೋಡೋಣ ಯಾವ ರೀತಿ ಬರುತ್ತೆ. 1 2 ಮತ್ತು 3. ಸ್ವಲ್ಪ ಇದು ರೆಗ್ಯುಲರ್ ಆಗಿ ನಾವು ಫ್ರೆಂಚ್ ನಾಟ್ಗೆ ಹೇಗೆ ಇದನ್ನು ಹಿಡ್ಕೊಂಡಿರ್ತೀವೋ ಹಾಗೆ ಹಿಡ್ಕೋಬೇಕು. ಸುತ್ತಿದಾದ್ಮೇಲೆ ಜಸ್ಟ್ ಈ ರೀತಿ ಪುಲ್ ಮಾಡಬೇಕು. ನೋಡ್ತಾ ಇದ್ದೀರಾ ಸ್ನೇಹಿತರೆ, ಎಷ್ಟೊಂದು ಡಿಫ್ರೆನ್ಸು. ಒಂದೇ ಸ್ಟಿಚ್ಚಲ್ಲಿ ಸಿಂಗಲ್ ರ್ಯಾಪ್ ಮಾಡಿದಾಗ ಈ ರೀತಿ, ಡಬಲ್ ರ್ಯಾಪ್ ಮಾಡಿದಾಗ ಈ ರೀತಿ, 3 ಬಾರಿ ತಗೊಂಡಾಗ ಈ ರೀತಿಯಾಗಿ ಬಂದಿದೆ. ಮತ್ತೆ ಈಗ ನಾನು ತೋರಿಸುವಂಥದ್ದು ಸ್ಪೈಡರ್ ವೆಬ್ ಡಿಸೈನ್ ಅಂತ. ಜಸ್ಟ್ ನೋಡಿ, ಇಲ್ಲಿ ಒಂದು ಪಾಯಿಂಟ್ ಇಟ್ಕೊಂಡು 5 ಗೆರೆಗಳು ಬರೋ ಥರ ಈ ರೀತಿ ಡ್ರಾ ಮಾಡ್ಕೋಬೇಕು. ಜಸ್ಟ್ ನಮಗೆ ಒಂದು ಐಡಿಯಾಗೋಸ್ಕರ ಇದನ್ನು ಮಾಡಿರೋದು, ಅಥವಾ ಒಂದು ಸರ್ಕಲ್ ಹಾಕ್ಕೊಂಡು ನಾವು ಮಾಡ್ಕೋಬೋದು. ಜಸ್ಟ್ ಈ ರೀತಿ ಬರಬೇಕು. ಈಗ ನಾನು ಇದನ್ನು ಈ ರೀತಿ ಥ್ರೆಡನ್ನು ಒಂದು ಕಡೆಯಿಂದ ಇನ್ನೊಂದು ಬದಿಗೆ ಮತ್ತು ಮಧ್ಯಕ್ಕೆ ತೊಗೊಂಡು ಬಂದು ಈಗ ನಾನೇನು ಮಾಡ್ತಿದ್ದೀನಿ, ಜಸ್ಟ್ ಈ ರೀತಿ ಇರಲಿ ದಾರ. ಇದರದ್ದು ಈ ಕಡೆಯಿಂದ ಈ ರೀತಿಯಾಗಿ ಆ ಒಂದು ಅಂದರೆ ನಮಗೆ ಸರಿಯಾಗಿ ಇದು ಈ ರೀತಿಯಾಗಿ ಬರಬೇಕು. ಅದಕ್ಕೋಸ್ಕರ ನಾನು ಆ ರೀತಿ ಹಾಕಿದ್ದು. ಇದರಲ್ಲಿ 2 ರೀತಿ ಮಾಡ್ಕೋಬೋದು ಸ್ನೇಹಿತರೆ. ನಾನೀಗ ತೋರಿಸುವಂಥದ್ದು ಡಿಸೈನ್ ನೋಡ್ಕೊಳ್ಳಿ. ಜಸ್ಟ್ ಈ ರೀತಿ ಎಲ್ಲಾದರೂ ಒಂದು ಕಡೆ ಈ ರೀತಿ ಈ 5 ಗೆರೆಗಳಿಗೆ ಸರಿಯಾಗಿ ಇದನ್ನು ಹೊಲ್ಕೊಂಡ್ಮೇಲೆ ಈಗ ಥ್ರೆಡ್ಡು ಇಲ್ಲಿ ಈ 2ರ ಮಧ್ಯೆ ಇದೆ ಅಲ್ವಾ, ಸ್ಟಿಚ್ಚುಗಳ ಮಧ್ಯೆ ನಾವು ಈ ಒಂದು ನೀಡಲನ್ನು ಈ ರೀತಿ ಇದರ ಹಿಂಭಾಗದಿಂದ, ಅಂದರೆ ಜಸ್ಟ್ ನಾವು ಹೀಗೆ ಹಿಂದೆಯಿಂದ ಈ ಎರಡು ಈ ಸ್ಟಿಚಸ್ ಏನಿತ್ತು ಅದರ 2ರ ಮಧ್ಯೆಯಿಂದ ಈ ರೀತಿ ಸೇರಿಸಿ ಈ ರೀತಿ ತಗೊಬರಬೇಕು. ಮತ್ತು ಈಗ ಈ 2ರ ಮಧ್ಯೆ ಈ ದಾರ ಬಂದಿದೆಯಲ್ಲ, ಇದನ್ನು ನಾವು ಇದರ ಹಿಂದೆಯಿಂದ ಮುಂದಕ್ಕೆ, ಅಂದರೆ ಈ ಒಂದು ಸೆಂಟರ್ ಥ್ರೆಡ್ ಇಲ್ಲಿದೆ, ಆದ್ದರಿಂದ ಈ ಒಂದು ದಾರ ಮತ್ತು ಈ ದಾರ 2ರ ಮಧ್ಯೆ ಈ ರೀತಿ ನೀಡಲು ಹಿಂದ್ಗಡೆಯಿಂದ ತೋರಿಸ್ಬೇಕು. ಈಗ ನೋಡಿ, ನಿಮ್ಗೆ ಅರ್ಥ ಆಗ್ತಾ ಇದೆ ಅಲ್ವಾ? ಹೀಗೆ ಜಸ್ಟ್ ನಾವು ಈ ರೀತಿ ಪಾಸ್ ಮಾಡಬೇಕು. ಈ ನೀಡಲನ್ನು ಉಲ್ಟಾ ಇಟ್ಕೊಂಡು ನಾನು ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಆಗ ನಮಗೆ ಈಸಿಯಾಗಿ ನಾವು ಪಾಸ್ ಮಾಡೋದಕ್ಕೆ ಸುಲಭ.
ಈ ರೀತಿಯಾಗಿ ಪ್ರತಿ ಬಾರಿಯೂ ಹಿಂದೆಯಿಂದ ಮುಂದೆ ಇದನ್ನು ಕಂಟಿನ್ಯೂ ಮಾಡಬೇಕು. ಎಲ್ಲಿವರೆಗೂ ಅಂತಂದರೆ ಈ ಒಂದು ದಾರ ಬೇಸ್ ಏನಿದೆಯೋ ಅದು ನಮಗೆ ಕಾಣಬಾರ್ದು, ಅಲ್ಲಿವರೆಗೂ ಇದನ್ನು ನಾವು ಕಂಟಿನ್ಯೂ ಮಾಡಬೇಕು. ಈ ರೀತಿಯಾಗಿ ಈ ರೀತಿ ಮಾಡ್ತಾ ಬಂದರೆ ನಿಮಗೆ ಇಲ್ಲಿ ಡಿಸೈನ್ ಕಾಣ್ತಾ ಇದೆಯಲ್ವಾ, ಇದು ಬಹಳ ಚೆನ್ನಾಗಿ ಬ್ಯೂಟಿಫುಲ್ ಡಿಸೈನ್ ಬರುತ್ತೆ ಸ್ನೇಹಿತರೆ. ಇದು ತುದಿಗಳವರೆಗೂ ಇಲ್ಲಿವರೆಗೂ ಇದೇ ರೀತಿ ನಾನು ಸುತ್ತಿ ತೋರಿಸ್ತೀನಿ ನೋಡಿ. ಆಲ್ಮೋಸ್ಟ್ ನಾನು ಇದು ತುದಿಗೆ ಅಂದರೆ ಆ ಒಂದು ದಾರ ಏನಿತ್ತು ಅದರ ಕೊನೆಗೆ ಬಂದಿದ್ದೀನಿ. ಈಗ ನಾವು ಈ ರೀತಿ ನೀಡಲನ್ನು ಅಂದರೆ ಕೆಳಗಡೆ ಹಾಕಿ ಹಿಂದೆಯಿಂದ ನಾಟ್ ಹಾಕಿ ಅದನ್ನು ಮುಗಿಸ್ಬೇಕು. ಇದು ಒಂದು ಮೆಥಡಲ್ಲಿ ನಾವು ಈ ರೀತಿ ಹಾಕಿರೋದು. ನೀವು ನೋಡ್ತಿದ್ದೀರಲ್ಲ, ಈ ಒಂದು ಲೈನ್ಸ್ ಆ ಬೇಸ್ ಏನಿತ್ತು ಅದು ಬಹಳ ಬ್ಯೂಟಿಫುಲ್ ಆಗಿ ಡಿಸೈನ್ ಇದು ಬಂದಿದೆ. ಈಗ ನಾನು ನೆಕ್ಸ್ಟ್ ತೋರಿಸೋದು ನೋಡಿ, ಇದೇ ರೀತಿ 5 ಗೆರೆ ಎಳ್ಕೊಂಡು ನಾನು ಆ ಬೇಸ್ ಕೊಟ್ಟು ಹೇಗೆ ಸುತ್ತೋದು ಮಾತ್ರ ಡಿಫರೆನ್ಸ್ ಇದೆ ಅದು ತೋರಿಸ್ತೀನಿ. ಆಗಲೇ ಹೇಳ್ದಂತೆ ನಾನು ಬೇಸ್ ಹಾಕ್ಕೊಂಡಿದ್ದೀನಿ, 5 ಲೈನ್ಸ್ ಸ್ಟಿಚ್ ಬರೋ ಥರ ಹಾಕಿದ್ದೀನಿ. ಈಗ ಎಲ್ಲಾದರೂ ಒಂದು ಕಡೆ ನಾನು ಇದನ್ನು ಈ ರೀತಿ ದಾರನ ಮೇಲಕ್ಕೆ ತಗೊಂಡು ಸ್ಟಿಚ್ ಮಾಡಿಕೊಂಡು, ಈಗ ಆಗಲೇ ನಾವು ಏನು ಮಾಡಿದ್ವಿ, ಹಿಂದೆಯಿಂದ ಬ್ಯಾಕ್ ಬಂದು 2 ಲೈನ್ಸನ್ನು ಪಾಸ್ ಮಾಡಿದ್ವಿ, ಅಂದರೆ ಹೀಗೆ ಈ ರೀತಿ ಪಾಸ್ ಮಾಡಿದ್ವಿ. ಆದರೆ ಈಗ ನಾವು ಆ ರೀತಿ ಮಾಡೋದಿಲ್ಲ, ಜಸ್ಟ್ ಒಂದು ಬಿಟ್ಟು ಒಂದನ್ನು, ಈಗ ಇದು ಕೆಳಗಡೆ ಇದೆ ಈ ನೋಡಿ ಈ ರೀತಿ, ಈಗ ಒಂದು ಮೇಲೆ ಒಂದು ಕೆಳಗೆ, ಒಂದು ಮೇಲೆ ಒಂದು ಕೆಳಗೆ, ಆ ರೀತಿ ಮಾಡ್ತಾ ನಾವು ಈಗ ಈ ಒಂದು ಸ್ಟಿಚ್ಚನ್ನು ಜಸ್ಟ್ ಪಾಸ್ ಮಾಡಬೇಕು ನೂಲನ್ನು ಅಷ್ಟೇ ಸ್ನೇಹಿತರೆ. ಒಂದು ಕೆಳಗಡೆ ಹಾಕಿ ಬಿಟ್ಟಿದ್ದೀವಿ, ಒಂದನ್ನು ಮೇಲೆಯಿಂದ. ಈಗ ಇದು ಕೆಳಗಡೆಯಿಂದ ಬಂದಿದೆ ದಾರ, ನಾವೀಗ ಇಲ್ಲಿ ಮೇಲೆಯಿಂದ ಪಾಸ್ ಮಾಡ್ತೀವಿ ಈ ರೀತಿ. ಜಸ್ಟ್ ಇದನ್ನು ಪಾಸ್ ಮಾಡಬೇಕು ನಾವು, ತುಂಬ ಟೈಟಾಗಿ ಎಳೆಯಕ್ಕೆ ಹೋಗಬಾರ್ದು. ಪ್ರತಿ ಬಾರಿಯೂ ನಾವು ಇದು ಥ್ರೆಡ್ ತಗೊಳ್ಳುವಾಗ ಲೂಸ್ ಆಗಿರಬೇಕು. ಇದರಲ್ಲಿ ಯಾವುದೇ ರಿವರ್ಸ್ ಇಲ್ಲ, ಜಸ್ಟ್ ಮುಂದಕ್ಕೆ ಹೋಗುವಂಥದ್ದು. ಹೀಗೆ ನೋಡಿ, ಒಂದು ಡಿಸೈನ್ ಬರ್ತಾ ಇದೆಲ್ಲ, ಒಂದು ರೀತಿ ಫ್ಲವರ್ ಮೋಟಿವ್ ಆಗ್ತಾ ಇದೆ ಅದು. ಈ ರೀತಿಯಾಗಿ ಕಡೆಗೆ ಇದೊಂದು ಒಂಥರ ರೋಸ್ ಪೆಟಲ್, ರೋಸ್ ಫಾರ್ಮೇಷನ್ನು ನೀವು ನೋಡ್ಬೋದು. ರೋಸ್ ಫಾರ್ಮೇಷನ್ ಕಾಣ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ, ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ. ಬಹಳ ಸುಲಭ ಸ್ನೇಹಿತರೆ ಇದು. ನೀವು ಅಷ್ಟೇ ಬ್ಲೌಸ್ ಡಿಸೈನ್ಸಲ್ಲಿ ಎಲ್ಲಿ ಬೇಕಾದರೂ ಅಲ್ಲಿ ಈ ರೀತಿ ಮಾಡಿ ಅದನ್ನು ಮುಗಿಸ್ಕೋಬೋದು ನೋಡಿ. ಈ ರೀತಿ ಜಸ್ಟ್ ಅದು ಪಾಸ್ ಮಾಡ್ತಾ ಇದ್ದೀವಿ ನೀಡಲನ್ನು ಅಷ್ಟೇ. ತುದಿಗೆ ಬಂದಾಗ ಸ್ವಲ್ಪ ಲೂಸ್ ಆಗಿದ್ದರೆ ಆಯಿತು. ಈ ರೀತಿಯಾಗಿ ಈಗ ಎಲ್ಲಾದರೂ ಒಂದು ಕಡೆ ಈಗ ಇದು ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟ್. ನಾನೇನು ಮಾಡ್ತಿದ್ದೀನಿ, ಅದನ್ನು ಎಂಡ್ ಸ್ಟಿಚ್ ಹಾಕಿ, ಅಂದರೆ ಹಿಂದ್ಗಡೆಯಿಂದ ನಾವು ಅದನ್ನು ಲಾಕ್ ಮಾಡಬೇಕಾಗತ್ತೆ. ಈಗ ನೀವು ಈ 2 ಡಿಸೈನ್ದು ವೇರಿಯೇಷನ್ ನೋಡಿದ್ರಲ್ಲ, ಒಂದು ಈ ರೀತಿ ಬಂದಿದೆ, ಒಂದು ಈ ರೀತಿ ಬಂದಿದೆ. ಈ ಎರಡನ್ನು ನೀವು ಫ್ಲವರ್ ಮೋಟಿವ್ಸಲ್ಲಿ ಯೂಸ್ ಮಾಡ್ಬೋದು. ಈಗ ಇನ್ನೊಂದು ತೋರಿಸೋದಿದೆ, ಅದೇನು ಅಂತಂದರೆ ಬುಲಿಯನ್ ನಾಟ್ ಅಂತ. ಆ ಬುಲಿಯನ್ ನಾಟ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಬುಲಿಯನ್ ನಾಟ್ ಅಂತ. ಅದಕ್ಕೆ ನಾವು ಈ ರೀತಿ ನೀಡಲನ್ನು ತೊಗೊಂಡು ಬಂದು ಜಸ್ಟ್ ಪಕ್ಕದಲ್ಲೇ ಈ ರೀತಿ ನೀಡಲನ್ನು ಸೇರಿಸ್ಕೊಳ್ಳಿ. ಆಮೇಲಿಂದ ಈ ಒಂದು ಥ್ರೆಡ್ ಏನಿದೆಯೋ ಅದನ್ನು ಈ ರೀತಿ ತುಂಬ ಟೈಟ್ ಆಗಲ್ಲ, ಸ್ವಲ್ಪ ಲೂಸ್ ಆಗಿ ಇದನ್ನು ಸುತ್ತಬೇಕು. ಈ ರೀತಿಯಾಗಿ ಸುತ್ತಬೇಕು. ಹತ್ತರಿಂದ 12 ಬಾರಿ ಸುತ್ತಕೊಂಡ್ರೂ ಆಗುತ್ತೆ. ಈಗ ನಾನು ನೋಡಿ, ಈಗ ಈ ಒಂದು ಥ್ರೆಡನ್ನು ಈ ಎಲ್ಲ ರಿಂಗ್ಸ್ ಏನಿದೆಯೋ ಅದು ನೀಟಾಗಿ ಕೆಳಗಡೆ, ಅಂದರೆ ನಮ್ಮ ಈ ಬೇಸ್ ಸ್ಟಿಚ್ಗೆ ಬರಬೇಕು. ಆದ್ದರಿಂದ ನೀಡಲನ್ನು
ನಿಧಾನಕ್ಕೆ ಎಳಿತಾ ಇದ್ದೀನಿ. ಈ ರೀತಿಯಾಗಿ ಹಿಡ್ಕೊಂಡು ಜಸ್ಟ್ ಆ ಸ್ಟಿಚಸ್ ಎಲ್ಲ ಈ ರೀತಿ ಹೋಗಬೇಕು. ಒಮ್ಮೆ ಹೋಗಿದೆ ಅಂದರೆ ನಿಮಗೆ ನೀಟಾಗಿ ಇದು ಆರಾಮ್ಸೆ ಇದು ನೀವು ಮಾಡ್ಕೋಬೋದು. ನೋಡಿ ಈ ರೀತಿ ಬರುತ್ತೆ ಸ್ನೇಹಿತರೆ. ಇದನ್ನು ನೀವು ಎಲ್ಲಿ ಬೇಕೋ ಅಲ್ಲಿ ಹಾಗೆ ಸರಿಯಾಗಿ ಅದನ್ನು ಹಾಕಿದರೆ ಆಯಿತು. ಈ ರೀತಿ ಬಂದಿದೆ. ಈಗ ನಾವು ಇನ್ನೊಂದು ರೀತಿ, ನಾನು ಇದರಲ್ಲಿ ಇನ್ನೊಂದು ವೇರಿಯೇಷನ್ ಏನು ಅಂತ ತೋರಿಸ್ತೀನಿ ನೋಡಿ. ಜಸ್ಟು ಹಾಗೇ ಈಗ ಮತ್ತೆ ತೋರಿಸ್ತಾ ಇರೋದು ನೋಡ್ಕೊಳ್ಳಿ. ಹೀಗೆ ಹಾಕ್ಕೊಳ್ಳಿ. ಮತ್ತು ನೀಡಲನ್ನು ಈ ರೀತಿ ಸೇರಿಸಿದ್ದೀನಿ. ಇನ್ನೂ ಒಂದು ನೀಡಲನ್ನು ಜಸ್ಟ್ ಅದರ ಪಕ್ಕದಲ್ಲೇ ಈ ರೀತಿ ಸೇರಿಸಿದ್ದೀನಿ ಈ ರೀತಿಯಾಗಿ. ಈಗ ಆ ಒಂದು ನೀಡಲ್ಗೆ ಏನು ದಾರ ಇಲ್ಲ, ಇದಕ್ಕೆ ಮಾತ್ರ ಇದ್ದಿದ್ದು. ಜಸ್ಟ್ ಈಗ ಏನು ಮಾಡ್ತಿದ್ದೀನಿ, ಅದೇ ರೀತಿ ಇದನ್ನು ಸುತ್ತಬೇಕು ಸ್ನೇಹಿತರೆ. ಈ ರೀತಿ ತುಂಬ ಟೈಟಾಗಿ ಸುತ್ತಬಾರ್ದು, ಸ್ವಲ್ಪ ಲೂಸಾಗಿ ಸುತ್ತಬೇಕು. ಎಷ್ಟು ಬಾರಿ ಬೇಕೋ ಅಷ್ಟು ಸಲ ಸುತ್ತಿದ ಮೇಲೆ ಈ ನೀಡಲನ್ನು ನೀಟಾಗಿ ಎರಡನ್ನು ಈ ರೀತಿ ಎಳ್ಕೋಬೇಕು. ಎಷ್ಟು ಸುಲಭವಾಗಿ ಬಂತಲ್ವ ಸ್ನೇಹಿತರೆ, ಇದು ಬಹಳ ಸುಲಭವಾಗಿ ಮಾಡ್ಬೋದು. ನೋಡಿ ಇದರಲ್ಲಿ ರಿಂಗ್ಸ್ ಏನಾಗಿದೆ, ಫಾರ್ಮೇಷನ್ ರಿಂಗುಗಳು ಸ್ವಲ್ಪ ದಪ್ಪಕ್ಕೆ ಬಂದಿದೆ. ನಿಮ್ಗೆ ಕಾಣ್ತಾ ಇದೆ ಅಲ್ವಾ, ಇದು ನೋಡಿ ಎಷ್ಟು ದಪ್ಪ ಬಂದಿದೆ ಅಂತ. ಈ ರೀತಿ ಬಂದಿರೋದನ್ನು ನೀಟಾಗಿ ನಾವು ಟೈಟಾಗಿ ಎಳ್ಕೊಳ್ಬೇಕು. ಆಮೇಲಿಂದ ನಾವು ಎಲ್ಲಿತ್ತು ಸ್ಟಾರ್ಟಿಂಗ್ ಅಲ್ಲಿಗೆ ಈ ರೀತಿ ಹಾಕಿದರೆ ನಮ್ಮ ಈ ಒಂದು ಸ್ಟಿಚ್ ಅಥವಾ ಈ ಬುಲಿಯನ್ ನಾಟ್ ಅನ್ನೋದೇನಿದೆಯೋ ಅದು ಕಂಪ್ಲೀಟ್ ಆಗಿದೆ. ಇದು ಈ ರೀತಿ ಚಿಕ್ಕ ಚಿಕ್ಕದಾಗಿ ನಾವು ಈ ಸೆಂಟರಲ್ಲಿ ಹಾಕಲಿಕ್ಕೆ, ಮಧ್ಯದಲ್ಲಿ ಹಾಕಲಿಕ್ಕೂ ಬಳಸ್ಬೋದು. ಇದೇ ರೀತಿ ಪೆಟಲ್ಸ್ ಥರ ಯೂಸ್ ಮಾಡಿಕೊಂಡು ರೋಸ್ ಫಾರ್ಮೇಷನ್ ಮಾಡ್ಬೋದು ಸ್ನೇಹಿತರೆ. ಅದೆಲ್ಲ ಮುಂದಿನ ದಿನಗಳಲ್ಲಿ ನಾನು ಹೇಳ್ಕೊಡ್ತೇನೆ. ಈಗ ಜಸ್ಟ್ ನೀವು ಇದು ಬುಲಿಯನ್ ನಾಟ್ ಹೇಗೆ ಹಾಕೋದು ಅಂತ ಕಲ್ತ್ಕೊಳ್ಳಿ. ಈ ರೀತಿ ಬರಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ, ಜಸ್ಟ್ ನೀವು ಈ ರೀತಿ ತೊಗೊಂಡಿರ್ತೀರಲ್ವಾ, ಸ್ವಲ್ಪ ಉದ್ದ ಬೇಕು ಅಂದರೆ ಈ ರೀತಿ ನೀಡಲನ್ನು ಹಾಕ್ಕೊಂಡು ನೀವೇನು ಮಾಡಬೇಕಾಗತ್ತೆ, ಈ ಒಂದು ದಾರನ ಏನಿದೆಯೋ ಈ ರೀತಿ ಸುತ್ಕೋಬೇಕಾಗತ್ತೆ. ತುಂಬ ಸಾರಿ ಸುತ್ಕೊಂಡ್ರೆ ನಿಮಗೆ ಆ ಒಂದು ಇದು ಬುಲಿಯನ್ ನಾಟ್ಸು ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಸುತ್ತಕೊಂಡು ಇದನ್ನು ನೀಟಾಗಿ ಎಳ್ಕೋಬೇಕು ಸ್ನೇಹಿತರೆ. ನೋಡಿ ಈ ರೀತಿ ಚೆನ್ನಾಗಿ ಅದನ್ನೆಲ್ಲ ಸ್ಟಿಚ್ ಎಲ್ಲ ಬರೋ ಥರ ನೀಟಾಗಿ ಎಳೆದಾದ್ಮೇಲೆ ಇಲ್ಲಿ ನಾವು ಅದನ್ನು ಸ್ಟಾರ್ಟಿಂಗಲ್ಲಿ ಎಲ್ಲಿಂದ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಗೆ ಎಂಡ್ ಮಾಡಿದರೆ ಇದು ಮುಗೀತು. ಈ ರೀತಿ ಲೆಂತ್ ವೈಸ್ ಬೇಕಾದರೆ ಈ ರೀತಿ ಮಾಡ್ಕೋಬೋದು, ಅಥವಾ ಚಿಕ್ಕ ಚಿಕ್ಕದಾಗಿ ಈ ಥರ ಬೇಕು ಅಂದರೆ ಈ ರೀತಿ ಮಾಡ್ಬೋದು. ಇದಕ್ಕೂ ನೀವು ನೀಡಲ್ ಇಟ್ಕೋಬೋದು, ಅಥವಾ ಟೂತ್ ಪಿಕ್ ಬರುತ್ತಲ್ಲ ಅದಾದರೂ ಸರಿ. ಇನ್ನೂ ದಪ್ಪ ಬೇಕು ಅಂದರೆ ಪೆನ್ನದು ಒಂದು ರೀಫಲ್ ಬರುತ್ತಲ್ಲ ಅಂಥದ್ದನ್ನು ಇಟ್ಕೊಂಡು ನೀವು ಮಾಡಿದರೆ ಇದು ಒಂದು ದಪ್ಪಕ್ಕೆ ಈ ರಿಂಗ್ಗಳು ಬರುತ್ತೆ. ಇದನ್ನು ಬುಲಿಯನ್ ನಾಟ್ ಅಂತ ಹೇಳೋದು. ಇದರಿಂದ ನೀವು ಈ ರೀತಿ ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈ ರೀತಿ ಪೆಟಲ್ ಫಾರ್ಮೇಷನ್ ಫುಲ್ ಮಾಡ್ಕೋಬೋದು. ಈ ರೀತಿ ಚಿಕ್ಕ ಚಿಕ್ಕದಾಗಿ ನಾನು ಇಲ್ಲಿ ಹಾಕಿರೋದು, ಆ ರೀತಿ ಹಾಕ್ಕೊಂಡು ಫ್ಲವರ್ ಮೋಟಿವ್ ಆಗಿ ಮಾಡ್ಕೋಬೋದು. ಇಲ್ಲಿ ಹಾಕಿ ನಾನು ನಿಮಗೆ ಏನು ತೋರಿಸಿದ್ನೋ ಡಿಸೈನು, ಅದೇ ರೀತಿ ನಾನು ಇಲ್ಲಿ ಹಾಕಿರುವಂಥದ್ದು. ಅದಕ್ಕೆ ಕಲರ್ ಚೇಂಜ್ ಮಾಡಿದರೆ ಈ ರೀತಿ ಕಾಣುತ್ತೆ. ಇದು ರೋಸ್ ಥರ ದೊಡ್ಡದಾಗಿ ಚಿಕ್ಕದಾಗಿ ಮಾಡ್ಕೊಂಡಾಗೆ ನಿಮಗೆ ರೋಸ್ ಫಾರ್ಮೇಷನ್ ಥರ ಕಾಣುತ್ತೆ. ಈ ರೀತಿ ವೇರಿಯೇಷನ್ಸು ಇದೆಲ್ಲ ಇರುವಂಥದ್ದು. ಇನ್ನಷ್ಟು ಯೂಸ್ಫುಲ್ ಸ್ಟಿಚಸ್ ಒಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಹೊಸೊಬ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಿದ್ರೆ ಹೊಸ ವಿಡಿಯೋದ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ. ಇವತ್ತಿನ ಕ್ಲಾಸಿಂದ ನಿಮ್ಮೆಲ್ಲರಿಗೂ ಉಪಯೋಗ ಆಗಿದೆ ಅಂದ್ಕೊಂಡಿದ್ದೀನಿ. ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮೀಟ್ ಮಾಡೋಣ ಅಂತ ಹೇಳ್ತಾ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.